ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ. ಏನಪ್ಪ ಈ ಹುಡುಗಿ ವಾರಕ್ಕೆ ಅಟ್ಲೀಸ್ಟ್ ಒಂದೋ ಎರಡೋ ವೀಡಿಯೋ ಹಾಕ್ತೀನಿ ಅಂತವಳು ಪತ್ತನೇ ಇಲ್ದಂಗೆ ಹೋಗ್ಬಿಟ್ಟಿದ್ದಾಳೆ ಅನ್ಕೊಂಬೇಡಿ. ಈ ಸಲ ನಾನು ಹಾಕಿರೋ ಪ್ರಾಮಿಸ್ನ ಉಳಿಸ್ಕೊತೀನಿ. ಅದಕ್ಕೋಸ್ಕರ ಈ ಹೊಸ ವ್ಲಾಗ್. ನಾವು ಈ ವೀಕೆಂಡ್ ನನ್ನ ಮಗನ ಜೊತೆ ಮತ್ತು ನನ್ನ ಕಸಿನ್ಸ್ ಜೊತೆ ಅವರ ಮಕ್ಕಳ ಜೊತೆ ಹೋಗಿರೋದು HL ಮ್ಯೂಸಿಯಮ್ಗೆ. ಬನ್ನಿ, ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ನನ್ನ ಜೊತೆ. ಇದು ರಿನೋವೇಷನ್ ಆದಮೇಲೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ದಂಗೆ ವಾಚ್ ಮಾಡಿ. ಹಾಲ್ ನಂಬರ್ 1ಗೆ ಎಂಟ್ರಿ ಆಯಿತು. ನಾನಿಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ, ಆದರೂ ಎಂಟ್ರಿ ಟೇಕ್ ಅದೆಲ್ಲ ತೊಗೊಳ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಕಮ್ ತೋರಿಸ್ತೀನಿ. ನೋಡಿ, ಇದು ಇಲ್ಲಿ ಎಂಟ್ರಿ ಇದೆ. ಅಲ್ಲೋಗಿ ನಿಂತ್ಕೋತೀನಿ, ಒಂದು ಫೋಟೋ ಹಿಡಿತೀನಿ. ಹಿಂಗೆ ಸೆಂಟ್ರಲ್ ಹೋಗಿ ನಿಂತ್ಕೋಗಲಿ. ಹಾಲ್ ನಂಬರ್ 1ನೇ ಫಸ್ಟ್ ಎಂಟ್ರಿ ಕೊಡೋದು. ಅದಾಗಿದ ತಕ್ಷಣ ಇಲ್ಲಿ ಸಿಕ್ಕಾಪಟ್ಟೆ ಸುಂದರವಾದ ಒಂದೊಂದು ಫ್ಲೈಟ್ಸ್ದು ಐಟಮ್ಸ್ ಇಟ್ಟಿರ್ತಾರೆ. ಇದೆಲ್ಲ ನೋಡಿ ಏನು ಸಕ್ಕತ್ತಾಗಿದೆ. ಅಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. ನೋಡಿ, ಇದು ಎಂಟ್ರಿ. ಏನು ಅಲ್ಲೋಡಿ, ಏರೋಪ್ಲೇನ್ ಬರ್ತಾರೆ. ಸೇಮ್ ಇಸ್ ಎಂಜಾಯ್. ಫಸ್ಟು ಜಸ್ಟ್ HL ಹಿಸ್ಟ್ರಿ ವಿಡಿಯೋ ಇತ್ತು, ಬಟ್ ಇವಾಗ ಅಪ್ಗ್ರೇಡ್ ಮಾಡಿ ನಾವು ಕುತ್ಕೊಳ್ಳೋ ಚೇರ್ ಕೂಡ ಮೂವ್ಮೆಂಟ್ ಆಗಿ ನಾವೇ ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋ ಥರ ಮಾಡಿದ್ದಾರೆ. ಸೊ ಇದಂತೂ ನಿಜವಾಗ್ಲೂ ಎಂಜಾಯ್ ಮಾಡ್ಬೋದು ಮತ್ತು ಪೀಸಾಗಿ ವಿಡಿಯೋನ ನೋಡ್ಬೋದು. ಬಂದು ಎಂಜಾಯ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಇದು ಸೂಪರ್ ಹೋಗಿ ನೋಡೋಗು, ಹಿಂಗೋಗು, ಬೇಗ ಮುಗಿಸೋಣ. ವಾವ್, ನೈಸ್ನಾ? ಎಲ್ಲ ಚೇಂಜ್ ಆಗಿದೆ, ಸಖತ್ತಾಗಿದೆ. ಅಪ್ಗ್ರೇಡೆಡ್ HL ಮ್ಯೂಸಿಯಂ ನೀವು ನೋಡ್ಬೋದು. ಬ್ಯಾದಿಯನ್, ಎವ್ರಿಥಿಂಗ್ ಇಸ್ ವಾಸಮ್. Everything, all the information we will be getting here. It's so unique. Come fast, Dian. Super, Bella. Do not touch. ಬರುತ್ತೆ ಬಾ, ಆ ಕಡೆ ರೌಂಡ್ ಹೊಡ್ಕೊಂಡು ಹೋಗೋ ಅಷ್ಟೊತ್ತಿಗೆ. ವಾವ್, ದಿಸ್ ಇಸ್ ಆಸಮ್. ಆ್ಯಕ್ಚುಲಿ ನೀವು ಕ್ಲೀನಾಗಿ ನೋಡಿದ್ರೆ ಇದರಲ್ಲಿ ಏನೋ ಒಂದಿದೆ, ಸಿ HAL ಅಂತ, ಬಟ್ ಇದು ಹ್ಯಾಂಗಿಂಗ್ಸ್. ಸೋ ಯೂನಿಕ್. ಮಮ್ಮ ಇಲ್ಲಿ ನಿಂತ್ಕೋ, ಐ ವಿಲ್ ಜಸ್ಟ್ ಟೇಕ್ ಎ ಪಿಕ್. One minute. Dian, leave the hands. Very nice. Bye. ಸೊ ದಿಸ್ ಆಲ್ ಆರ್ ಡಿಜಿಟಲ್ ಆಗಿ ಮಾಡಿದ್ದಾರೆ, ಕಂಪ್ಲೀಟಾಗಿ ಸಖತ್ತಾಗಿದೆ. ಸೊ ಯಾರು HL ಮ್ಯೂಸಿಯಮ್ನ ಇನ್ನೂ ವಿಸಿಟ್ ಮಾಡಿಲ್ಲ, ಅವರು ದಯವಿಟ್ಟು ಬನ್ನಿ ವಿಸಿಟ್ ಮಾಡಿ. ಸೋ ಯೂನಿಕ್, ಸೋ ನೈಸ್. ಸೊ ಹೆಡ್ಸೆಟ್ಸ್ ಎಲ್ಲ ಡಿಜಿಟಲ್ ಆಗಿದೆ ಕಂಪ್ಲೀಟಾಗಿ. HL ಜಾಯಿಂಟ್ ವೆಂಚರ್ಸ್ ಇವರು. ಸೊ ಆಲ್ ದ ಇನ್ಫಾರ್ಮೇಷನ್ಸ್, ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಅಬೌಟ್ ದ HL ಆ್ಯಂಡ್ how they started the company, ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಮ್ಯೂಸಿಯಮಲ್ಲಿ. ಅವಾರ್ಡ್ಸ್ ನೋಡಿ, ದಿಸ್ ಇಸ್ ಸಮಥಿಂಗ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್. ಫುಲ್ ಚೇಂಜ್ ಮಾಡಿದ್ದಾರೆ, ಫುಲ್ ಅಪ್ಗ್ರೇಡ್ ಆಗಿದ್ದಾರೆ.
ಸೊ ಫಸ್ಟಿಗಿಂತ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. ಐ ಥಿಂಕ್ ಐ ಆಮ್ ದ ಫಸ್ಟ್ ಯೂಟ್ಯೂಬರ್ ಟು ಶೂಟ್ ಆಫ್ಟರ್ ಅಪ್ಗ್ರೇಡಿಂಗ್ HL ಮ್ಯೂಸಿಯಂ. ಅಪ್ಗ್ರೇಡ್ ಆದಮೇಲೆ ನಾನೇ ಫಸ್ಟ್ ಯೂಟ್ಯೂಬರ್ ಅನಿಸುತ್ತೆ ಶೂಟ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ, ದಯವಿಟ್ಟು ಎಂಜಾಯ್ ಮಾಡಿ. ಹಾಂ, ಟಚ್ ಸಿ ಈವನ್ ಚಿಲ್ಡ್ರನ್ಸ್ ಕ್ಯಾನ್ ಹಿಸ್ಟ್ರಿ. ವಾವ್ ದಿಯಾನ್, ವಾಟ್ ಯು ಡಿಡ್? ಎಂಜಾಯ್ ಮಾಡ್ತಾ ಇದ್ದೀರಾ ದಿಯಾನ್? ಥಮ್ಸ್ ಅಪ್ ಕೊಡಿ, ಥಮ್ಸ್ ಅಪ್. ಬನ್ನಿ ನೋಡಿ ಅಲ್ಲಿ. All the information, the screen will be giving. Limited and Aeronautics. ಎಲ್ಲ Limited was brought about on 1st October ಆರ್ಕಿಟೆಕ್ಚರ್ಸ್ ಇವರೆಲ್ಲ HL ಲೆಜೆಂಡ್ಸ್. order issued by the Government of India, and the company after amalgamation was named Hindustan Aeronautics. ಏನು ಹೋಗಿ ಟಚ್ ಮಾಡಿ ಬನ್ನಿ, ಅವನ್ನ ಟಚ್ ಮಾಡಿ. ಹಾಂ ಬಾ. ಬಾ ದಿಯಾನ್. ಆಲ್ ದ ರಿವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಇಲ್ಲಿದೆ. ದಿಯಾನ್ ಕೈ ಹಿಡ್ಕೋಬೇಕು. ಯೂನಿಕ್ ಆಗಿದೆ. ನೋಡ್ತೀರಾ ಇಂಡಿವಿಜುವಲ್ ಆಗಿ? ಬನ್ನಿ ಹೋಗೋಣ. ಸೊ ನಾನು ಶೋ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಟೇಕ್ ಆಫ್ ಅಲ್ಲಿ ಮುಂದೆ ತಗೊಳ್ಳೋಣ ಅಂತ. ಸೊ ದಿಸ್ ಇಸ್ ವಾಟ್ ದ ಎಂಟ್ರಿ ಆ್ಯಂಡ್ ದಿಸ್ ಇಸ್ ವಾಟ್ ದ ಎಕ್ಸಿಟ್ ಇಸ್. ಬಾದಿಯಾನ್. ಸೊ ದಿಸ್ ಇಸ್ ಕಾಲ್ಡ್ ಹಾಲ್ ನಂಬರ್ 1. ಹೋಗೋಣ ಬಾ. ಇದು ಹಾಲ್ ನಂಬರ್ 1. ಇದರಲ್ಲೇ ನಿಮಗೆ ಶೋಸ್ ಎಲ್ಲ ಸಕ್ಕದಾಗಿರೋದು. ವಿಂಗ್ಸ್ ಆಫ್ ಲೆಜೆನ್ಸಿ, ಎವ್ರಿಥಿಂಗ್ ಇಸ್ ಸೂಪರ್. ಗೊತ್ತಿಲ್ಲ ಮಮ್ಮ. ಇವಾಗ ಹಾಲ್ ನಂಬರ್ 2 ಹೋಗ್ತಾ ಇದ್ದೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಪ್ಲೀಸ್ ಹೋಲ್ಡ್. ಇದು ಹಾಲ್ ನಂಬರ್ 2. ಸೊ ಹಾಲ್ ನಂಬರ್ 1 ಆಗಿದ ತಕ್ಷಣ ಇನ್ನೊಂದಿರುತ್ತೆ, ಬಟ್ ಇದು ಬಿಲ್ಡ್ ಫ್ಲೈ ಪ್ಲೇ ಅಂತ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ಸೋ ನೈಸ್. ಯಾವುದಮ್ಮ? ಹೋಗಿ ಆ ಫ್ಲೈಟ್ ಇದು ಮಾಡಿ ಆಡಿದ್ರೆ ಆ ಥರ ಚೆನ್ನಾಗಿರುತ್ತೆ. ಆಡ್ತೀಯ ದಿಯಾನ್? ನೀನು ಮೂವ್ ಮಾಡಿ. ನಾನು ಹೇಳ್ಕೊಡ್ತೀನಿ ನಡಿ. ಕಿಡ್ಸ್ ಪ್ಲೇ ಸಕ್ಕತ್ತಾಗಿದೆ. ನಾನು ಹೋಗಲ್ಲ, ಇರಕ್ಕೆ ಗೊತ್ತಾಯ್ತು. ಗೊತ್ತು. ದಿಯಾನ್, ನೀನು ಅಲ್ಲಿ ಹೋಗಿ ಫುಟ್ ಮೇಲೆ ನಿಂತ್ಕೊಬೇಕು. ನಿಂತ್ಕೊಂಡು ನೀನು ಜಸ್ಟ್ ಮೂವ್ ಮಾಡಿ. ಬಾ ಹೋಗು. ಓಕೆ ಅದು ನೋಡಲಿ. ಬೇಡ ಬೇಕಾ? ಬೇಡವಾ? ಟಚ್ ಹಾಕಿದ್ದಾರೆ. ಡ್ರಾಯಿಂಗ್ ಮಾಡೋಣ. ಸೊ ಅವನ ಗೇಮ್ ಆಡಲಿಲ್ಲ. ಕಿಡ್ಸ್ಗೆಲ್ಲ ಯೂನಿಕಾಗಿ ಚೆನ್ನಾಗಿದೆ ಇಲ್ಲಿ. ಸೊ ಯೂನಿಕ್ ಆಗಿ ಸಖತ್ತಾಗಿದೆ. ಕಿಡ್ಸ್ ಏರಿಯಾ ಮಾತ್ರ ಸಖತ್ತಾಗಿದೆ. ನಮ್ಮ ಶಾಂತಿ ಅಕ್ಕ, ಪಾಪು, ಅನು. ಕಲರಿಂಗ್ ಮಾಡ್ತೀಯಾ? ಯು ವಾಂಟ್ ಟು ಕಲರ್? ದಿಯಾನ್ ಕಲರಿಂಗ್. ನಾವು ಪೇಂಟ್ ಮಾಡೋದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ನೋಡಿ ಇವಳು ಹೊಡಿತದಾಳೆ. ಫಿಸಿಕಲ್ ತೋರ್ಸಂಗೆ ಅವನೇ ಮಾಡ್ತಾನೆ. ಮಾಡಿಬಿಟ್ಟು ಅವ್ರ ಕೈ ಕೊಟ್ಟರೆ ಅಲ್ಲಿ ಬರುತ್ತೆ. ಅವ್ನ ಹೆಸರು ಬರ್ಸೋದ್ರಲ್ಲಿ ಈಸ್ಕೊಂತಾರೆ, ಈಸ್ಕೊಂಡು ಹೋಗಿ. ಕಲರಿಂಗ್ ಬೇಗ ಬೇಗ ಮಾಡಿ ನೋಡು. ಅಲ್ಲಿ ಅದ್ರ ಮೇಲ್ಗಡೆ ಗೇಮ್ ಐತೆ, ಮಕ್ಕಳು ಬೇಕಂತ ಎಂಜಾಯ್ ಮಾಡ್ತಾರೆ ಇಲ್ಲಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ನ್ಯೂ ಥಿಂಗ್ಸ್ ಮತ್ತೆ ಮಾಡಿರೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಅಲ್ಲಿ ಕೂಡ ಗೇಮ್ಸ್ ಇದೆ, ವೆಯ್ಟ್ ಮಾಡ್ತಾ ಇದ್ದಾರೆ ಗೇಮ್ಸ್ ಆಡೋಕ್ಕೆ. ನೋಡಿ ಇಲ್ಲಿ ಬರುತ್ತೆ ದಿಯಾಂದು. ವಾವ್ ನೈಸ್.
ಎಷ್ಟು ದೊಡ್ಡದಾಗಿ ಬಂದಿದೀಯಾ ನಿಂದು. ಇಲ್ಲಿ ನಿಂದ ಇದು ನೀನು ಕಲ್ಲ ಮಾಡಿರೋದು ನೋಡು. ವಾವ್. ಇಲ್ಲಿ ಹಾಲ್ ನಂಬರ್ 2 ಅಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನೇನು ಅವೈಲೇಬಲ್ ಇದೆ ಅಂತ. ಸಿ ಆಲ್ ಕಸಿನ್ಸ್ ಟುಗೆದರ್ ಆಫ್ಟರ್ ಲಾಂಗ್ ಟೈಮ್. ಹೋಗಿ ಹೋಗಿ ಎಲ್ಲರೂ ಹೋಗಿ. ವಾಟ್ ಇಸ್ ದೇರ್? ಏನಿದೆ ಅಲ್ಲಿ? ಸುಮ್ಮನೆ ಕೂತಿಗೆ ಬರುತ್ತೆ ಅಷ್ಟೇನಾ? ಏನು ಇದೆ? ಏನು ಇಲ್ವಾ? ಯು ಆರ್ ಡ್ರೈವಿಂಗ್. ನಥಿಂಗ್ ಕ್ಯಾನ್ ಬಿ ವಿಸಿಬಲ್. ಏನೂ ಇಲ್ಲ, ಜಸ್ಟ್ ಕುತ್ಕೊಳ್ಳೋದು. ಸಿ ಆಲರ್ ದಿಯಾನ್ ಸ್ಲೋವಾಗಿ ಬಾ ದಿಯಾನ್. ಎಂಜಾಯ್. ಏನಿತ್ತು? ಇಲ್ಲಾಡಿ ವಾವ್. ದಿಯಾನ್ ದಿಯಾನ್ ಏ ಚಿತನ್ವಿ ನೋ ಪುಷಿಂಗ್. ದಿಯಾನ್ ಹಂಗೆ ಇರಿ, ಇದು ಫುಲ್ ಬರಲಿ ಬಾಯಿ. ಹಂಗೆ ಇರಿ avionics and space systems across they're enjoying and preparing for advanced fighters, true as next generation helicopters and technologies yet to be born. Above all, it is my ಪುಟ್ಟಿಯಲ್ಲಿ preparing of life. ಹಾಲ್ ನಂಬರ್ 2 ಅಲ್ಲೇ ಫಸ್ಟ್ ಫ್ಲೋರಲ್ಲೇ ಒಂಥರ ಲೈಕ್ ಇನ್ಸೈಡ್ ಹೋದರೆ ಆಡಿಟೋರಿಯಮ್ ಒಂದು ವೀಡಿಯೋ ನೋಡೋ ಥರ ಇರುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ಮತ್ತು ಹಿಸ್ಟ್ರಿ HALದು ವಾರ್ ನಡೆದಿತ್ತು. ಲೈಕ್ ಯಾವ್ದ್ಯಾವುದು ಫಸ್ಟ್ ಲಾಂಚ್ ಆಗಿದ್ದು HALinದ, ಲೈಕ್ ಏರೋಪ್ಲೇನ್ಸ್ ಆಗಲಿ, ಲೈಕ್ ಫ್ಲೈಟ್ಸ್ ಆಗಲಿ ಮತ್ತು ಹೆಲಿಕಾಪ್ಟರ್ಸ್ ಆಗಲಿ, ಇದೆಲ್ಲ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆ ವಿಡಿಯೋನೆಲ್ಲ ವಾಚ್ ಮಾಡ್ಬೋದು. ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ನೀವು ಎಂಟ್ರಿ ಟಿಕೆಟ್ ಯಾವ್ದು ತೊಗೊತಿರೋ ಅಷ್ಟೇ, ಒಳಗಡೆ ಯಾವುದೇ ರೀತಿ ಟಿಕೆಟ್ಸ್ ಇಲ್ಲ. ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಅದಾದಮೇಲೆ ತಿರ್ಗಾ ಸೆಕೆಂಡ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ಇತ್ತು ನೋಡಿ ಈ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋ ಅಂತ, ಲೈಕ್ ರಿಯಲ್ ಫ್ಲೈಟ್ನ ಓಡಿಸೋ ಥರ 3Dಯಲ್ಲಿ ಫೀಲ್ ಮಾಡೋದು. ಸೊ ನಮ್ಮ ಮಮ್ಮಿ ಇಲ್ಲೇ ಕೆಲಸ ಮಾಡೋದ್ರಿಂದ ನನಗೆ ಅಡ್ವಾಂಟೇಜ್ ಆಯಿತು. ಸೊ ಪಾಪ ಆ್ಯಕ್ಚುಲಿ ಬ್ರೇಕ್ ಇತ್ತು, ಲಂಚ್ ಟೈಮ್ ಇದ್ದರು. ರಿಕ್ವೆಸ್ಟ್ ಮಾಡಿಕೊಂಡು ಅಮ್ಮ ನಮ್ಮನ್ನ ಎಲ್ಲ ಅಲೌ ಮಾಡಿದ್ರು. ಸೊ ನೋಡ್ತಿರಲ್ಲ, ಪಬ್ಲಿಕ್ಕೆಲ್ಲ ಇರುವಾಗ ವಿ ಕಾಂಟ್ ಟೇಕ್ ಎನಿ ಅಡ್ವಾಂಟೇಜ್. ಬಟ್ ನಮಗೋಸ್ಕರ ಊಟನ ಪೋಸ್ಟ್ಪೋನ್ ಮಾಡಿಕೊಂಡು ಅಂಕಲ್ ಎಲ್ಲ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ನೋಡಿ, ನನ್ನ ಮಗ ಕೂಡ ಕುತ್ಕೊತಾ ಇದ್ದಾನೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಯಾರ್ಯಾರು ಇವಾಗ ಇನ್ನೂ ಹೋಗಿಲ್ಲ HALಗೆ, ಲೈಕ್ ರಿನೋವೇಷನ್ ಆದಮೇಲೆ ದಯವಿಟ್ಟು ಹೋಗಿ ಒಂದು ಸಲ ಎಲ್ಲ ಎಂಜಾಯ್ ಮಾಡಿಬಿಟ್ಟು ಬನ್ನಿ. ಯಾಕೆಂದರೆ ತುಂಬ ಎಂಜಾಯ್ ಮಾಡ್ಬೋದು. ತುಂಬ ಟೈಮ್ ಕೂಡ ಬೇಕಾಗುತ್ತೆ. ಒನ್ ಡೇ ನೋಡಿ, ಆ್ಯಕ್ಚುಲಿ ಎಲ್ಲರಿಗೂ ಮಕ್ಕಳಿಗೆ ಲೀವ್ ಇರೋದ್ರಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ, ಅದು ಇದು ಅಂತ ತುಂಬ ಕಂಪ್ಲೇಂಟ್ಸ್ ಮಾಡ್ತಾಯಿರ್ತಾರೆ. ನೀವಿಲ್ಲಿ ಬೆಳಗ್ಗೆ ಬಂದರೆ ಒಂದು 11 ಗಂಟೆ ಹಂಗೆ ಆರಾಮಾಗಿ 4 o'clockವರೆಗೂ ಟೈಮ್ ನಿಜ ಸ್ಪೆಂಡ್ ಮಾಡ್ಬೋದು. ಅಷ್ಟೊಂದು ಇರುತ್ತೆ ನೋಡೋಕ್ಕೆ. ಜೊತೆಗೆ ಚಿಲ್ಡ್ರನ್ಸ್ ಪಾರ್ಕ್ ಇರುತ್ತೆ, ಅಲ್ಲೇ ಕೆಫೆ ಇರುತ್ತೆ. ಸ್ವಲ್ಪ ಏನಾದರೂ ತಿಂದ್ಕೊಂಡು ತುಂಬ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಇದೊಂದು. ನೆಕ್ಸ್ಟು ಚಿದನ್ವಿ ಕಾಯ್ತಾಳೆ, ಅವಳು ಎಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಇಲ್ಲಿ. ಮೆಲ್ಲಗೊಡ್ಸ್ just a minute. After her you can only go, okay? ಇಲ್ಲಿ ಕೂಡ ಏಜ್ ಲಿಮಿಟ್ ಇರುತ್ತೆ ಕಿಡ್ಸ್ಗೆ. ಸೊ ತುಂಬ ಚಿಕ್ಕವ್ರು ಮಾತ್ರ ಅಲವ್ ಇರೋದು, ದೊಡ್ಡವರೆಲ್ಲ ಅಲವಿಲ್ಲ. ಪ್ರಾಬಬ್ಲಿ 11 years ಒಳಗಡೆ ಮಾತ್ರ ಅನಿಸುತ್ತೆ ಇಲ್ಲಿ ಪ್ಲೇ ಮಾಡೋಕ್ಕೆ, ಹಾಡೋಕ್ಕೆ ಅಲವ್ ಇರೋದು. ಸೊ ನೋಡಿಕೊಂಡು ಹೋಗಿ ಮೇಲೆ. ಬಟ್ ಕಿಡ್ಸ್ ಅಂತೂ ಸಿಕ್ಕಾಪಟ್ಟೆ ಲೈಕ್ ರಿಯಲ್ ಫ್ಲೈಟ್ ಓಡಿಸೋ ಥರ ಫೀಲ್ ಮಾಡ್ತಾರೆ. ಮತ್ತು ಆ 3D ಎಫೆಕ್ಟ್ಸಲ್ಲಿ ನಾವು ಫ್ಲೈಟ್ಸ್ನ ಮೇಲೆ ಟರ್ನ್ ಮಾಡ್ತೀರ, ಲೈಕ್ ವೀಡಿಯೋ ಗೇಮಿಂಗ್ ಇರುತ್ತೆ ಅದೇ ಥರ ಇರುತ್ತೆ. ಬಟ್ ಇದು ಜಾಸ್ಟಿಕ್ಸ್ ಇದೆಯಲ್ಲ ಸೇಮ್ ಲೈಕ್ ಫ್ಲೈಟ್ ಒಳಗಡೆ ಇರೋ ಥರನೇ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ನಮ್ಮ ಸುರಕ್ಷಾ
ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಮಕ್ಕಳು ನಾವು ಕರ್ಕೊಂಡು ಹೋಗಿದ್ದು ಎಲ್ಲರೂ. ಹೋಪ್ ನೀವು ಕೂಡ ಹೋದಾಗ ಇದನ್ನೆಲ್ಲ ಮಿಸ್ ಮಾಡಬೇಡಿ. ಆದರೆ ತುಂಬ ಕ್ಯೂ ಇರುತ್ತೆ. ಒಂದು ಏನು ಹೇಳ್ಬೋದು ಅಂದರೆ ವೀಕ್ ಎಂಡ್ಗಿಂತ ವೀಕ್ ಡೇಸಲ್ಲಿ ಹೋಗೋದು ಬೆಟರ್ ಅನಿಸುತ್ತೆ. ನಾವು ಸಂಡೇ ಹೋಗಿರೋದ್ರಿಂದ ತುಂಬಾ ಲೈಕ್ ವೆಯ್ಟಿಂಗ್ ಅಂತ ಅನಿಸ್ತು. ಬಟ್ ಅಲ್ಲಿ ಕೂಡ ಒಂದೊಂದು ಸಲ ಕೋಪ ಬರುತ್ತೆ. ಒಳಗಡೆ ಪೇರೆಂಟ್ಸ್ ಎಲ್ಲವೆಲ್ಲ ಒಂದೇ ಒಂದು ಸಿಂಗಲ್ ಪ್ಯಾರೆಂಟ್ ಯಾರಾದರೂ ಹೋಗಿ ಫೋಟೋಸ್ ವೀಡಿಯೋಸ್ ಏನಾದರೂ ಬೇಕಂದರೆ ಮಾಡ್ಕೊಂಬರ್ಬೋದು ಅಷ್ಟೇ. ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರಲಿಲ್ಲ. ಹೋಗಮ್ಮ ಅಮ್ಮ ಹತ್ರ ಹೋಗು. ಗೇಮ್ಸ್ ಮಕ್ಕಳಿಗೆ ಸೊ ದೇ ವಿಲ್ ಫೀಲ್ ಮಾಡಿಕೊಂಡು ಮೂವ್ ಮಾಡ್ತಾರೆ. ಅವ್ರ ಬಾಡಿ ಮೂಮೆಂಟ್ ಆದಂಗೆ ಅಲ್ಲಿ ಮೂಮೆಂಟ್ ಆಗುತ್ತೆ. ಅವ್ರು ಒಟ್ಟಿಗೆ ಕೇಳ್ತಾ ಇಲ್ಲ ನೋಡಿ. ಹೊಟ್ಟೆಗೆ ಯಾರಾದರೂ ಕೇಳ್ತಾವ್ರಾ ಹೊಟ್ಟೆ ಹಸಿತೈತೇನೆ, ಇವಾಗ ಹೊಟ್ಟೆ ಹಸಿತೈತೆ ಅಂತ ಅವಳು. ಚಿನಿ ಹೊಟ್ಟೆ ಹಸಿತಾ ಇದೆಯಾ ದಿಯಾನ್? ಹೊಟ್ಟೆ ಹಸಿತಾ ಇದೆಯಾ? ಎಲ್ಲಿ ಕೇಳ್ತಿದ್ಯಾ? ಏನೂ ಕೇಳ್ತಾ ಇಲ್ಲ. ಹಾಯ್ ಮಾಡು. ಇರು ಚಿದು ಈ ಕಡೆ ಬಂದ್ಬಿಡು. ವೇವ್ ಮಾಡು, ಹಾಯ್ ಮಾಡು ಮೇಲೆ ವೇವ್. ಫಾರ್ವರ್ಡ್ ಫ್ರಂಟ್ ವರ್ಡ್ಸ್ ಬೆಂಡ್ ಮಾಡು ಮುಂದೆ. ಹಾಂ नहीं यहाँ नहीं कर सकते स्लाइड. ಇದೆಲ್ಲ ಆಸ್ ಯೂಶುವಲ್ ಇದೆ. ಇಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಒಳಗೆ ಸ್ಲೋ ಆಡಿದೀಯನ್, ಬೇಗ ಹೋಗಿ. ಯಾರನ್ನೂ ಪುಷ್ ಮಾಡಬಾರ್ದು, ವೆಯ್ಟ್ ಮಾಡಿ ಹೋಗಿ. ಸ್ಲೋ ದಿಯಾನ್ ಬಾ, ಹುಷಾರು ಇರು. ಪಾಪು ಇದ್ದಾನೆ. ಬಾ ಏನಾಗಲ್ಲ ನೋಡು, ಪಾಪುನೇ ಬಂತು. ಬಾ ಬೇಗ. ಥ್ಯಾಂಕ್ ಯು ಹೇಳು. ಬಾ, ನೀ ಅದು ಮಾಡ್ತೀಯಾ? ಸ್ವಿಂಗ್ ಆಡ್ತೀಯಾ? ಸ್ವಿಂಗ್ ಅದು ಆಡ್ತೀಯಾ? ಯಾವ್ದು ಆಡ್ತೀಯ? ಸರಿ ಹತ್ತು. ಪಾಪು ಬರ್ತಾ ಇದೆ, ಹುಷಾರಾಗಿ ಆಡಬೇಕು. ಮೆಲ್ಲಗೆ ಬಾ. ಸ್ವಿಂಗ್ ಆಡ್ತೀಯಾ? ಸ್ವಿಂಗ್. ಇಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಇದೆ, ಬಟ್ ಫುಲ್ ಕೂಲಾಗಿ ಗ್ರೀನರಿಯಿಂದ ಫುಲ್ ಕಂಪ್ಲೀಟಾಗಿ ಮುಚ್ಕೋಗಿದೆ. ಸಕ್ಕದಾಗಿ ಅನಿಸ್ತದೆ. ಪರವಾಗಿಲ್ಲ ಬಾ. ಖುಷಿ? ವಾವ್, ವೆರಿ ನೈಸ್. ಸೊ ಎಲ್ಲ ರೌಂಡ್ ನೋಡಿಕೊಂಡು ಸಿಕ್ಕಾಪಟ್ಟೆ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ಫೋಟೋಶೂಟ್ಗೆ. ಸೊ ಫೋಟೋಸೇ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ಟೈಮೇ ಸಾಲ್ತಾ ಇರಲಿಲ್ಲ. ಮತ್ತು ಹೊಟ್ಟೆ ಕೂಡ ಹಸೀತಾ ಇತ್ತು. ಆಲ್ರೆಡಿ 3:30 4 o'clock ಆಗೋಯಿತು.
ಅದಕ್ಕೋಸ್ಕರ ಫಸ್ಟು ಗ್ರೂಪ್ ಫೋಟೋಸು ಎಲ್ಲ ತೊಗೊಳ್ಳೋಣ ಅಂತ ಕಿಡ್ಸ್ ಸೆಕ್ಷನ್ಸ್ದೊಂದು ಫೋಟೋ ನೋಡಿ ಇಷ್ಟು ಜನನು ಬಂದಿದ್ದರು. ಇಷ್ಟು ಜನ ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಆಚೆ ಕರ್ಕೊಂಡು ಹೋಗೋದು ಏನು ಸುಲಭವಾದ ಕೆಲಸನೇ ಅಲ್ಲ. ಹಾಯ್ 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 ಹಾಯ್. ಹಾಗೆ ಸ್ವಲ್ಪ ಹೊಟ್ಟೆಗೆ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಒಂದಷ್ಟು ಐಸ್ ಕ್ರೀಮು ಜ್ಯೂಸ್ ಅದೆಲ್ಲ ಕುಡ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಇನ್ನೇನು ಮನೆಗೆ ಹೋಗೋ ಟೈಮ್ ಬಂತು. ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ನಿಮಗೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಇಷ್ಟಪಡಿ. ಬಾಯ್ ಬಾಯ್.